ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೋದಿ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್. ಅದೇನಪ್ಪಾ ಅಂದ್ರೆ ಇಷ್ಟರಲ್ಲಿ ಎಲ್ಲಾ ನಾಣ್ಯಗಳು ನಿಷೇಧವಾಗತ್ತೆ. ಹೌದು, ಈ ನಾಣ್ಯ ನಿಷೇಧದ ಮೂಲಕ ಹೊಸ ಶಾಕ್ ಕೊಡಲು ಮೋದಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ನಾಣ್ಯಗಳ ಮೇಲೆ ನಿಷೇಧ ಹೇರಲು ಪ್ರಧಾನಿ ನರೇಂದ್ರ ಮೋದಿ ಚಿಂತನೆ ನಡೆಸುತ್ತಿದ್ದಾರಾ? ಅಪನಗದೀಕರಣದಿಂದ ಚೇತರಿಸಿಕೊಳ್ಳುವಾಗಲೇ ಮತ್ತೊಂದು ಶಾಕ್ ನೀಡುವ ಸಾಧ್ಯತೆ ಇದೆ ಅಂತ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ವರದಿಯಾಗಿದೆ. 2000 ನೋಟು ಮತ್ತು 10, 5, 2, ₹1 ನಾಣ್ಯ ಕೂಡ ಅಮಾನ್ಯ ಮಾಡಲು ಚಿಂತನೆ ನಡೆಸಿದ್ದಾರೆ. ವರದಿಗಳ ಪ್ರಕಾರ ತೆರಿಗೆಗಳ್ಳರು ₹2000 ನೋಟುಗಳನ್ನ ಇಟ್ಕೊಂಡಿದ್ದಾರೆ ಎಂಬ ಬಗ್ಗೆ ಮೋದಿ ಅವರಿಗೆ ಗೊತ್ತಿದೆ. ಆದ್ರಿಂದಾನೇ ಶೀಘ್ರದಲ್ಲಿ ₹2000 ನೋಟುಗಳನ್ನ ಹಿಂಪಡೆಯೋದಕ್ಕೆ ಚಿಂತಿಸಿದ್ದಾರೆ. ನಾಣ್ಯಗಳನ್ನ ನಿಷೇಧಿಸೋದ್ರ ಹಿಂದಿರುವ ತರ್ಕವನ್ನ ಕೂಡ ವರದಿಯಲ್ಲಿ ತೆರೆದಿಡಲಾಗಿದೆ. ನೋಟುಗಳ ಮುದ್ರಣಕ್ಕಿಂತ ನಾಣ್ಯಗಳಿಗೆ ಹೆಚ್ಚಿನ ಖರ್ಚು ತಗಲುತ್ತೆ. ಒಂದು ನಾಣ್ಯ ಟಂಕಿಸೋದ್ರ ಖರ್ಚಿನಲ್ಲಿ 6 ನೋಟುಗಳ ಮುದ್ರಣ ಮಾಡಬಹುದು. ಉದಾಹರಣೆಗೆ ₹10 ನಾಣ್ಯ ಟಂಕಿಸೋದಕ್ಕೆ ₹6 ಖರ್ಚಾಗತ್ತೆ. ಅದೇ ₹10 ನೋಟು ಮುದ್ರಣಕ್ಕೆ 94 ಪೈಸೆ ಖರ್ಚು ತಗಲುತ್ತೆ. ಹಾಗಾದ್ರೆ 1, 2, ₹5 ನಾಣ್ಯವನ್ನ ಟಂಕಿಸೋದಕ್ಕೆ ಎಷ್ಟು ಖರ್ಚಾಗಬಹುದು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡಿ. ಆದ್ರಿಂದಾನೇ ಸರ್ಕಾರ ನಾಣ್ಯಗಳನ್ನ ಟಂಕಿಸೋದನ್ನ ನಿಲ್ಲಿಸಿ ನೋಟುಗಳ ಮುದ್ರಣ ಹೆಚ್ಚಿಸಲು ನಿರ್ಧರಿಸಿದೆ. ಈ ವರದಿಯೇ ನಿಜವಾದ್ರೆ ದೇಶದಾದ್ಯಂತ ನಾಣ್ಯಗಳು ಕಣ್ಮರೆಯಾಗಲಿದೆ. ಆದ್ರೆ ಸರ್ಕಾರ ಯಾಕೆ ನಾಣ್ಯಗಳ ರದ್ದು ಮಾಡೋದಕ್ಕೆ ಯೋಚಿಸ್ತಾ ಇದೆ? ಯಾಕಂದ್ರೆ ನೋಟುಗಳ ಆಯುಷ್ಯ 9 ರಿಂದ 10 ತಿಂಗಳು ಮಾತ್ರ. ಆದ್ರೆ ನಾಣ್ಯಗಳು ದೀರ್ಘಾವಧಿಯಾಗಿ ಬಳಸಬಹುದು. ಆದ್ರಿಂದಾನೇ ನೋಟು ಮುದ್ರಣಕ್ಕಿಂತ ನಾಣ್ಯ ಉತ್ತಮ ಅಂತಾರೆ ತಜ್ಞರು. ಆದ್ರಿಂದಾನೇ ನಾಣ್ಯಗಳು ಇನ್ನೂ ಚಲಾವಣೆಯಲ್ಲಿದೆ. ಸರ್ಕಾರವು ನಾಣ್ಯಗಳ ನಿಷೇಧಕ್ಕೆ ಹಿಂದೆ ಮುಂದೆ ಯೋಚಿಸ್ತಾ ಇದೆ. ಆದ್ರೆ ಮೋದಿ ಸರ್ಕಾರ ಅಂತೂ ನಾಣ್ಯಗಳನ್ನ ನಿಷೇಧ ಮಾಡುವಂತೆ ಡಿಸೈಡ್ ಮಾಡಿಕೊಂಡಿದ್ದಾರೆ. ಸೊ ನಿಜಕ್ಕೂ ಮೋದಿ ಸರ್ಕಾರ ಏನಾದ್ರೂ ನಾಣ್ಯ ನಿಷೇಧ ಮಾಡಿ ಎಲ್ಲಾ ಕಾಯಿನ್ಸ್ ಅನ್ನ ನೋಟ್ ಇಂದ ರಿಪ್ಲೇಸ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ತೊಂದರೆ ಆಗಬಹುದಾ ಗೊತ್ತಿಲ್ಲ. ಅದ್ರ ಜೊತೆಗೆ ₹2000 ನೋಟ್ ಕೂಡ ಕಣ್ಮರೆಯಾಗತ್ತೆ ಅನ್ನೋ ಒಂದು ಸುದ್ದಿ ಕೂಡ ಹರಡಿಕೊಂಡಿದೆ. ಈ ಅಪನಗದೀಕರಣದಿಂದ ಜನ ಈಗ ತಾನೇ ಚೇತರಿಸ್ಕೋತಾ ಇದ್ದಾರೆ. ಅದ್ರ ಮೇಲೆ ಮತ್ತೊಂದು ಹೊಡೆತ ಮೋದಿ ಸರ್ಕಾರ ಕೊಟ್ರೆ ಹೇಗೆ ತಡ್ಕೋತಾರೆ ಕಾದ್ ನೋಡ್ಬೇಕಿದೆ. ಇನ್ನು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಕಾಯಿನ್ಸ್ ಬ್ಯಾನ್ ಮಾಡಿ ನೋಟ್ ಗಳನ್ನ ಪ್ರಿಂಟ್ ಮಾಡಿದ್ರೆ ಒಳ್ಳೇದು ಅಂತೀರಾ? ನಿಮ್ಗೆ ಏನೇ ಅನ್ಸಿದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.